ಬಾಬಾ ಸಾಹೇಬ್ ಅಂಬೇಡ್ಕರ್ ಬೌದ್ಧರಾದರು ಅನ್ನೋ ಕಾರಣಕ್ಕೆ ನಾವೇನು ಬೌದ್ಧರಾಗೋದು ಬೇಕಾಗಿಲ್ಲ, ನಾವು ಹಿಂದೂಗಳಾಗಿ ಇರೋಣ. ಯಾಕಂದರೆ ಅವ್ರ ನಿರ್ಧಾರನೇ ಬಂದು ಭಾಳ ಅವಸರದ್ದು ಮತ್ತು ಗೊಂದಲದ್ದು ಅಂತೇಳಿ 1935ರಲ್ಲಿ ಯಾಕೆ ಅವರು ಈ ನಿರ್ಧಾರ ತಗೋಬೇಕು ಬಂತು. ಒಂದು ವೇಳೆ ಅಷ್ಟೊಂದು ಒತ್ತಡ ಇದ್ದರೆ ಅವರು 36-37ಕ್ಕೆ ಕನ್ವರ್ಟ್ ಆಗಬೇಕಾಗಿತ್ತು. ಅದು ಬಿಟ್ಬಿಟ್ಟು 56 ತನಕ ಯಾಕೆ ಕಾಯಬೇಕಾಯ್ತು ಅವರು. ಇದು ಅಲ್ಲಲ್ಲೇ ಶುರುವಾಗಿ ಇಡೀ ಇಂಡಿಯಾ ವ್ಯಾಪಿಸುತ್ತೆ ಅಂತೇಳಿ ಕಾಂಗ್ರೆಸ್ ಅವ್ರಿಗೆ ಆತಂಕ ಆಗ್ಬಿಡ್ತು. ಬಂಧುಗಳೇ, ಈಗ ಕರ್ನಾಟಕದಲ್ಲಿರ್ತಕ್ಕಂಥ ಮಧುಸೂದನ್ ನಾಯಕ್ ಆಯೋಗ 2ನೇ ಸಮೀಕ್ಷೆನ ಶುರು ಮಾಡಿದ ಸಂದರ್ಭದಲ್ಲಿ ಈಗ ಜಾತಿ ಕಾಲಮಲ್ಲಿ ಏನು ಬರಿಬೇಕು, ಧರ್ಮದ ಕಾಲಲ್ಲಿ ಏನು ಬರಿಬೇಕು ಅನ್ನೋ ಚರ್ಚೆನೂ ಶುರುವಾಗಿದೆ. ಎಸ್ ಸಿಗಳೆಲ್ಲರೂ ಬೌದ್ಧರಾಗೆ ಕೊಡಬೇಕು ಧರ್ಮದ ಕಾಲಮಲ್ಲಿ ಅನ್ನೋ ಮಾತೂ ಶುರುವಾಗಿದೆ. ಆದರೆ ಇದರಲ್ಲೇ ಕೆಲವರು ಏನು ಹೇಳ್ತಾ ಇದ್ದಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬೌದ್ಧರಾದರು ಅನ್ನೋ ಕಾರಣಕ್ಕೆ ನಾವೇನು ಬೌದ್ಧರಾಗೋದು ಬೇಕಾಗಿಲ್ಲ, ನಾವು ಹಿಂದೂಗಳಾಗಿ ಇರೋಣ. ಯಾಕಂದರೆ ಅವ್ರ ನಿರ್ಧಾರನೇ ಬಂದು ಭಾಳ ಅವಸರದ್ದು ಮತ್ತು ಗೊಂದಲದ್ದು ಅಂತ ಹೇಳೋದ್ರ ಜೊತೆಗೆ 1935ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾನು ಹಿಂದುವಾಗಿ ಹುಟ್ಟಿದ್ದೀನಿ, ಆದರೆ ಹಿಂದುವಾಗಿ ಸಾಯೋದಿಲ್ಲ ಅಂತ ಹೇಳಿದ್ರು. ಹಂಗೆ ಹೇಳಿದಂಥ ಬಾಬಾ ಸಾಹೇಬರು 1956 ಅಕ್ಟೋಬರ್ 14 ತನಕ ಯಾಕೆ ಕಾಯಬೇಕಾಯಿತು, 8 ವರ್ಷ ಯಾಕೆ ತೊಗೊಂಡ್ರು ಅವರು. ಮತ್ತು 1935ರಲ್ಲಿ ಯಾಕೆ ಅವರು ಈ ನಿರ್ಧಾರ ತಗೋಬೇಕು ಬಂತು. ಒಂದು ವೇಳೆ ಅಷ್ಟೊಂದು ಒತ್ತಡ ಇದ್ದರೆ ಅವರು 36-37ಕ್ಕೆ ಕನ್ವರ್ಟ್ ಆಗಬೇಕಾಗಿತ್ತು. ಅದು ಬಿಟ್ಬಿಟ್ಟು 56 ತನಕ ಯಾಕೆ ಕಾಯಬೇಕಾಯ್ತು ಅವರು. ಈ ಥರ ಪ್ರಶ್ನೆಗಳೆಲ್ಲ ಕೇಳ್ತಾ ಇದ್ದಾರೆ. ಇವರಿಗೆ ಅವತ್ತಿನ ಐತಿಹಾಸಿಕ ಘಟನೆಗಳು ಮತ್ತು ಬಾಬಾ ಸಾಹೇಬ್ ಬಗ್ಗೆ ಒಂದು ಅಧ್ಯಯನ ಕೊರತೆ ಇರೋದರಿಂದ ಈ ಮಾತುಗಳೆಲ್ಲ ಬರ್ತಾ ಇದೆ. ದುಂಡು ಮೇಜಿನ ಸಭೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರು ಅನ್ಟಚಬಲ್ಸ್ ಯಾರಿದ್ದಾರೆ, ಇವರು ಯಾರು ಹಿಂದೂಗಳಲ್ಲ ಅಂತ ಸಾಬೀತು ಮಾಡಿದ್ರಿಂದಾಗಿ ಅವರಿಗೆ ರಾಜಕೀಯ ಹಕ್ಕುಗಳು ಸಿಕ್ತು. ಪ್ರತ್ಯೇಕ ಚುನಾಯಕಗಳು, ನಂತರ ಅದು ವಿಶೇಷ ಚುನಾಯಕ ಆಯಿತು, ಕೊನೆಗೆ ಅದು ಜಂಟಿ ಚುನಾಯಕ ಆಗಿ ಮೀಸಲಾತಿಗೆ ಅದು ದಾರಿ ಮಾಡಿಕೊಡ್ತು. ಇದೆಲ್ಲ ಆದಮೇಲೆ ಏನಾಯಿತು, ಹಿಂದುಳಿದ ಜಾತಿಗಳು ನೋಡಿದ್ರು, ನಮಗಿಂತ ಕೆಳಗಿದ್ದಂಥ ಎಸ್ ಸಿಗಳಿಗೆ ನಮಗಿಂತ ಮೇಲೆ ಬರ್ತಕ್ಕಂಥ ಒಂದು ಸಾಧ್ಯತೆ ಇದೆಯಲ್ಲ, ನಾವು ಯಾಕೆ ಇದೇ ರೀತಿ ಪ್ರಯತ್ನ ಮಾಡಬಾರ್ದು ಅಂತೇಳಿ ಮುಖ್ಯವಾಗಿ ತಮಿಳುನಾಡಿನ ಜಸ್ಟಿಸ್ ಪಾರ್ಟಿ ಅಲ್ಲಿರೋ ನಾಯಕರು ಏನು ತೀರ್ಮಾನ ಮಾಡಿದ್ರು ಅಂತ ಹೇಳಿದ್ರೆ, ನಾವು ಯಾರೂ ಹಿಂದೂಗಳಲ್ಲ, ವಿ ಮೇ ನಾಟ್ ಬಿ ಅನ್ಟಚಬಲ್ಸ್, ವಿ ಮೇ ಬಿ ಟಚಬಲ್ಸ್, ಬಟ್ ವಿ ಆರ್ ಆಲ್ಸೋ ನಾಟ್ ಹಿಂದೂಸ್. ವಿ ಆರ್ ಹ್ಯಾವಿಂಗ್ ಅವರ್ ಓನ್ ಕಲ್ಚರ್, ಅವರ್ ಓನ್ ಲ್ಯಾಂಗ್ವೇಜ್, ಅವರ್ ಓನ್ ಹಿಸ್ಟ್ರಿ. ಹಾಗಾಗಿ ಬ್ರಿಟಿಷ್ ಸರ್ಕಾರ ನಮಗೂ ಸಹಿತ ಪ್ರತ್ಯೇಕ ಒಂದು ರಾಜಕೀಯ ಹಕ್ಕಿನ ವ್ಯವಸ್ಥೆ ಮಾಡಬೇಕು ಅಂತ ಅವರು ಡಿಮ್ಯಾಂಡ್ ಇಟ್ಟರು. ಇದು ಅಲ್ಲಲ್ಲೇ ಶುರುವಾಗಿ ಇಡೀ ಇಂಡಿಯಾ ವ್ಯಾಪಿಸುತ್ತೆ ಅಂತೇಳಿ ಕಾಂಗ್ರೆಸ್ ಅವ್ರಿಗೆ ಆತಂಕ ಆಗ್ಬಿಡ್ತು. ಕೊನೆಗೆ ಎಲ್ಲರೂ ಹಿಂದೂಗಳಲ್ಲ ಅಂತ ಹೇಳಿದ್ರೆ ಉಳಿಯೋರು ಯಾರು, ಬರೀ ಬ್ರಾಹ್ಮಣರು ಮತ್ತು ಬನಿಯಾಗಳಷ್ಟೇ ಇರಬೇಕಾಗುತ್ತೆ, 5-6% ಜನ. ಹಾಗಾಗಿ ಹೇಗಾದರೂ ಮಾಡಿ ನಮ್ಮ ರಾಜಕೀಯ ಮೇಲಧಿಕಾರವನ್ನು ಉಳಿಸ್ಕೋಬೇಕು ಅಂಥೇಳಿ ಗಾಂಧೀಜಿಯವರು ಹರಿಜನ ಸೇವಕ ಸಂಘ ಶುರು ಮಾಡಿದ್ರು. ಯಾಕಂದರೆ ಯಾರು ಹಿಂದೂಗಳಲ್ಲ ಅಂಥೇಳಿ ಹಕ್ಕು ಅಧಿಕಾರಗಳನ್ನ ಪಡೆದಿದ್ದಾರೋ ಅವ್ರನ್ನ ಮತ್ತೆ ಹಿಂದೂಕರಣ ಮಾಡಿದ್ರೆ ಇವ್ರನ್ನ ನೋಡಿ ಉಳಿದವರು ಸಹಿತ ಹಿಂದೂ ಧರ್ಮದಲ್ಲಿ ಉಳಿದು ಬಿಡ್ತಾರೆ ಅನ್ನೋದು ಅವರ ತಂತ್ರ ಅದು. ಹಾಗಾಗಿನೇ ಹರಿಜನ ಸೇವಕ ಸಂಘಕ್ಕೆ ಸಾಕಷ್ಟು ದುಡ್ಡು ತಂದು ಯಾರು ಹಿಂದೂಗಳಲ್ಲ ಅಂತ ಹೇಳಿ ಹೋಗಿರ್ತಾರೆ ನಮ್ಮ ಜನ ಕೇರಿಗಳಲ್ಲಿ, ಆ ಕೇರಿಗಳಿಗೆ ಹೋಗಿ ಅವ್ರಿಗೆ ಅವ್ರ ಕೈಲಿ ಪಾದಸೇವೆ ಮಾಡಿಸ್ಕೊಳ್ಳೋದು, ಅವ್ರನ್ನ ಏನು ಪರಿಶುದ್ಧರು ಮಾಡೋದು, ಅವ್ರ ಸ್ವಾಮೀಜಿಗಳನ್ನ ಕರ್ಕೊಂಡು ಹೋಗೋದು, ಮತ್ತು ಅಲ್ಲಿಂದ ಅವ್ರನ್ನ ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗೋದು, ಈ ಥರ ಎಲ್ಲ ಕೆಲಸಗಳು ಚಾಲೂ ಮಾಡ್ತಾರೆ. ಮಾಡೋದು ಭಾಳ ಬಿರುಸಾಗಿ ಮಾಡ್ತಾರೆ, ಭಯಂಕರ ಪ್ರಚಾರನೂ ಆಗ್ತಾರತ್ತೆ ಅದು. ಇದೆಲ್ಲ ನೋಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆತಂಕ ಆಗುತ್ತೆ. ಇವ್ರು ಮಾಡ್ತಕ್ಕಂಥ ಕೆಲಸದಿಂದಾಗಿ ಎಲ್ಲಿ ನಮ್ಮ ಜನ ಮತ್ತೆ ವಾಪಸ್ ಹಿಂದೂಗಳು ಆಗ್ಬಿಡ್ತಾರೋ, ಇವರು ಹಿಂದೂಗಳಾಗಿ ಹೋದರೆ ಇವ್ರು ಏನು ಪಡೆದಿದ್ದಾರೆ ಅದಷ್ಟು ಕಳ್ಕೋತಾರೆ ಅಂತೇಳಿ 1935 ಅಕ್ಟೋಬರ್ 13ನೇ ತಾರೀಕು ಯೋಲಾದಲ್ಲಿ ದೊಡ್ಡ ಒಂದು ಕಾನ್ಫರೆನ್ಸ್ ಕರೀತಾರೆ. ಅದು ಮೊಟ್ಟ ಮೊದಲನೇ ಕನ್ವರ್ಷನ್ ಕಾನ್ಫರೆನ್ಸ್ ಅದು. ಆ ಕಾನ್ಫರೆನ್ಸಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ನೀವು ಹಿಂದೂಗಳು ಅಲ್ಲದೇ ಇರೋದ್ರಿಂದನೇ ನಿಮಗೆ ಎಲ್ಲ ರಾಜಕೀಯ ಹಕ್ಕುಗಳು ಸಿಕ್ಕಿರೋದು, ಮುಂದೆ ಇನ್ನೂ ಅನೇಕ ಹಕ್ಕುಗಳು ಅಧಿಕಾರಗಳು ಸಿಗುತ್ತೆ. ಆದ್ದರಿಂದ ಯಾವುದೇ ಕಾರಣಕ್ಕೆ ನೀವು ಮತ್ತೆ ಹಿಂದೂಗಳಾಗಬೇಡಿ. ಒಂದು ವೇಳೆ ಭಾಳ ಜನ ನಿಮ್ಮನ್ನು ಪ್ರಯತ್ನ ಮಾಡ್ತಾರೆ ಹಿಂದೂ ಮಾಡೋದಕ್ಕೆ ಅಂತ ಹೇಳಿದ್ರೆ, ಹಿಂದೂ ಧರ್ಮ ಬಿಟ್ಟು ಬೇರೆ ಎಲ್ಲಾದರೂ ಹೋಗ್ರಿ, ಇಸ್ಲಾಮ್ಗೆ ಹೋಗ್ರಿ, ಕ್ರಿಶ್ಚಿಯಾನಿಟಿ ಹೋಗ್ರಿ, ಅಥವಾ ಯಾವ ಧರ್ಮಕ್ಕಾದ್ರೂ ಹೋಗ್ರಿ, ಬಟ್ ಡೋಂಟ್ ರಿಮೇನ್ ಆ್ಯಸ್ ಎ ಹಿಂದೂ. ನನಗೆ ಕೇಳೋದಾದರೆ ಯಾವ ಧರ್ಮಕ್ಕೆ ಹೋಗ್ಬೇಕಂತ ನೀವು ಕೇಳೋದಾದರೆ ಯು ಟು ವೆಯ್ಟ್ ಯಾವುದು ನಿಮ್ಗೆ ಸೂಕ್ತ ಅಂತ ನಾನು ಅಧ್ಯಯನ ಮಾಡಿ ನಿಮಗೆ ತಿಳಿಸ್ತೀನಿ ಅಂತ ಹೇಳಿದ್ರು. ಯಾಕೆ ಆ ಮಾತು ಹೇಳಿದ್ರು ಅಂತ ಹೇಳಿದ್ರೆ, ಅದು ಅಷ್ಟೊತ್ತಿಗಾಗಲೇ ಬ್ರಿಟಿಷ್ ಆಳ್ತಾ ಇರೋದ್ರಿಂದ ಕ್ರಿಶ್ಚಿಯಾನಿಟಿ ಪ್ರಭಾವ ಭಯಂಕರವಾಗಿತ್ತು. ಮುಸಲ್ಮಾನರಾಗೋಣ ಅಂತ ಹೇಳಿದ್ರೆ ಅಷ್ಟೊತ್ತಿಗಾಗಲೇ ಮುಸಲ್ಮಾನರಿಗೂ ಮತ್ತು ಹಿಂದೂಗಳಿಗೂ ದೊಡ್ಡ ಫೈಟ್ ನಡೀತಕ್ಕಂಥ ಒಂದು ಸಂದರ್ಭ ನಿರ್ಮಾಣ ಆಗಿ ಒಬ್ಬರನ್ನೊಬ್ಬರು ದ್ವೇಷಿಸ್ತಾ ಇದ್ರು. ಹಾಗಾಗಿ ನಾವು ಮುಸಲ್ಮಾನರಾಗ್ಬಿಟ್ರೆ ನಾವು ಸಹಿತ ದ್ವೇಷಕ್ಕೆ ಬಲಿಯಾಗಿ ನನ್ನ ಜನ ಅನಾವಶ್ಯಕವಾಗಿ ತೊಂದರೆಗೀಡಾಗ್ತಾರೆ. ಕ್ರಿಶ್ಚಿಯಾನಿಟಿ ಆಗ್ಬಿಟ್ರೆ ಅಂದರೆ ಬ್ರಿಟಿಷ್ ಇರೋವರೆಗೂ ನಾವು ನಮಗೊಂದು ರಕ್ಷಣೆ ಸಿಗ್ಬೋದು, ಅವ್ರು ಹೋದ್ಮೇಲೆ ಏನಾಗ್ಬೋದು, ಇದೆಲ್ಲ ಆಲೋಚನೆ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಕಷ್ಟು ಅಧ್ಯಯನ ಮಾಡ್ತಾರೆ. ಆಗ ಬೇರೆ ಬೇರೆ ಧರ್ಮದವರು ಸಹಿತ ಅವ್ರನ್ನ ಅಪ್ರೋಚ್ ಮಾಡ್ತಾರೆ. ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಲೋಚನೆ ಮಾಡಿ
ಹಿಂದೂಗಳಲ್ಲ ಅಂತ ಹೇಳಿದ್ಮೇಲೆ ನಾವು ಯಾರು ಅಂತಕ್ಕಂಥ ಪ್ರಶ್ನೆಯಿಂದ ಶುರುವಾಗಿ ಅಂತಿಮವಾಗಿ ಅವರ ರಿಸರ್ಚ್ ಏನು ತೋರಿಸುತ್ತಂದರೆ ಇವತ್ತು ಯಾರು ಹಿಂದೂಗಳು ಅಲ್ಲದೇ ಇದ್ದಾರೋ ಅನ್ಟಚಬಲ್ಸ್ ದೇವರ್ ಆಲ್ ಬುದ್ಧಿಸ್ಟ್ ಅನ್ನೋ ತೀರ್ಮಾನಕ್ಕೆ ಬರ್ತಾರೆ. ಇದು ಅವರ ತೀರ್ಮಾನ. ಇದು ಆ ಟೈಮಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಕ್ರಿಶ್ಚಿಯಾನಿಟಿ ಬಗ್ಗೆ, ಇಸ್ಲಾಂ ಬಗ್ಗೆ, ಸಿಕ್ಕಿಸಮ್ ಬಗ್ಗೆ ಎಲ್ಲದ್ರ ಬಗ್ಗೆನೂ ಅಧ್ಯಯನ ಮಾಡ್ತಾರೆ. ಸಿಖ್ ಧರ್ಮೀಯರಂತೂ ಅನೇಕರು ಬಂದು ಬಾಬಾ ಅವ್ರನ್ನ ಆಕರ್ಷಿಸೋದಕ್ಕೆ ಭಾಳ ಪ್ರಯತ್ನ ಮಾಡ್ತಾರೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಪ್ರತಿನಿಧಿಗಳನ್ನ ಕಳಿಸಿ ಅಲ್ಲಿ ಸಿಖ್ ನಾಯಕರ ಜೊತೆ ಮಾತಾಡಲಿಕ್ಕೆ ಹೋಗ್ತಾರೆ. ಅಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಅಂದರೆ ಬಾಬಾ ಸಾಹೇಬ್ನ ಡಿಮ್ಯಾಂಡ್ ಇಡ್ತಾರೆ, ನಾವು ಸಿಖ್ ಧರ್ಮಕ್ಕೆ ಕನ್ವರ್ಟ್ ಆದಮೇಲೆ ಎಲ್ಲ ಸಿಖ್ರ ಜೊತೆ ಬೆರೆಸ್ತೀರಾ? ಅದಂಗೆ ಆಗುತ್ತೆ, ನೀವು ಕನ್ವರ್ಟ್ ಆಗಿರೋವ್ರ ಜೊತೆ ನಾವು ಯಾವುದನ್ನು ವಿವಾಹ ಸಂಬಂಧಗಳು ಇಟ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಹಂಗಾರೆ ನಾವೇ ಕನ್ವರ್ಟ್ ಆಗಬೇಕು, ನಿಮ್ಮೊಳಗೆ ನಾವು ಒಂದಾಗಬೇಕು, ನೀವು ನಮ್ಮಲ್ಲಿ ಬೆರಿಬೇಕು ಅನ್ನೋ ಕಾರಣಕ್ಕಾಗಿ ಹೇಳೋದು. ನಮ್ಮನ್ನು ಪ್ರತ್ಯೇಕವಾಗಿ ಇಡ್ತೀರ ಅಂತ ಹೇಳಿದ್ರೆ ನಾವು ನಿಮ್ಮ ಜೊತೆ ಬರೋ ಅವಶ್ಯಕತೆ ಇಲ್ಲ. ಆಮೇಲೆ ಅವ್ರಿಗೆ ಗೊತ್ತಾಗ್ತದೆ ಇಸ್ಲಾಮ್ಗೆ ಹೋದ್ರು ನಮ್ಮ ಕತೆ ಹೆಂಗೇ, ಕ್ರಿಶ್ಚಿಯಾನಿಟಿಗೆ ಹೋದ್ರು ನಮಗೆ ಇದೇ ಕಥೆನೇ ಅಂತ ಅವ್ರಿಗೆ ಗೊತ್ತಾಗ್ತದೆ. ಹಾಗಾಗಿ ಯಾವ ಧರ್ಮಕ್ಕೆ ಹೋಗ್ಬೇಕು ಅಂತ ಸ್ಟಡಿ ಮಾಡಿದಾಗ ಬುದ್ಧಿಸಮ್ಗೆ ಹೋಗ್ಬೇಕು. ಆದರೆ ಬುದ್ಧಿಸಮ್ ಅಷ್ಟೊತ್ತಿಗಾಗಲೇ ಅದು ಬ್ರಾಹ್ಮಣತ್ವದಿಂದ ಭ್ರಷ್ಟ ಆಗಿರುತ್ತೆ. ಆದರೆ ನಾವು ಬುದ್ಧಿಸ್ಟ್ ಆಗಿದ್ರದನೇ ಇಲ್ಲಿ ಅನ್ಟಚಬಲ್ಸ್ ಆಗಿದ್ದೀವಿ ಅಂತ ಗೊತ್ತಾದ ಮೇಲೆ ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಬುದ್ಧ ಧಮ್ಮವನ್ನೇ, ಅವತ್ತಿನ ಬುದ್ಧಿಸಮನ್ನೇ ಶುದ್ಧಿ ಮಾಡ್ತಕ್ಕಂಥ ಕೆಲಸ ಶುರು ಮಾಡಿದ್ರು. ಹಾಗಾಗಿನೇ ಅವರು ಕನ್ವರ್ಷನ್ ಮಾಡೋದಕ್ಕೆ ಇಷ್ಟು ವರ್ಷ ತಗೊಂಡಿದ್ದು. ಮತ್ತು ಇಷ್ಟೆಲ್ಲ ಸ್ಟಡಿ ಮಾಡ್ತಾ ಬಂದಾಗಲೇ ಅವರು ಪಾಕಿಸ್ತಾನ ಪಾರ್ಟಿಷನ್ ಆಫ್ ಇಂಡಿಯಾ ಅಂತೇಳಿ ಮುಂದೆ ಆಗ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆನೂ ಬರೆದಿದ್ದಾರೆ. ಅವರು ಮುಸಲ್ಮಾನರು ಇಲ್ಲಿ ಉಳಿಯೋದಿಲ್ಲ, ಅವ್ರು ಖಂಡಿತವಾಗ್ಲೂ ಪ್ರತ್ಯೇಕ ಆಗ್ತಾರೆ. ಆಗ ಏನೆಲ್ಲ ಆಗ್ಬೋದು ಎರಡೂ ಕಡೆಯಿಂದ ನೋಡ್ತಾರೆ. ಅವರು ಪ್ರತ್ಯೇಕ ಆದರೆ ಏನು ಅನುಕೂಲ ಇದೆ, ಅನಾನುಕೂಲ ಇದೆ, ಪ್ರತ್ಯೇಕ ಆಗದೇ ಇದ್ದರೆ ಏನು ಅನುಕೂಲ ಐತೆ, ಏನು ಅನಾನುಕೂಲ ಇದೆ. ಆ ಪುಸ್ತಕದಲ್ಲಿ ಇದನ್ನು ಭಾಳ ಡೀಟೇಲ್ಡಾಗಿ ಬರೆದು ಕೊನೆಗೇನು ಹೇಳ್ತಾರೆ, ಮುಸಲ್ಮಾನರು ಭಾಳ ಮುಖ್ಯವಾಗಿ ಅವತ್ತಿನ ಲೀಡರ್ ಮೊಹಮ್ಮದ್ ಅಲಿ ಜಿನ್ನಾ ಅವರು ಮುಸಲ್ಮಾನ್ ನಾಯಕ ಅಂತ ಹೋಗೋದು ಬದಲಾಗಿ ಹಿಂದೂಗಳು ಅಲ್ಲದೆ ಇರ್ತಕ್ಕಂಥ ಎಲ್ಲರ ನಾಯಕರು ಇವರಾಗಲಿ, ಬ್ಯಾಕ್ವರ್ಡ್ ಕ್ಲಾಸ್, ಶೆಡ್ಯೂಲ್ ಕಾಸ್ಟ್, ಶೆಲ್ ಟ್ರೈಬ್ ಎಲ್ಲನೂ ಅವ್ರ ಜೊತೆಯಲ್ಲಿ ಹೋದರೆ ಲೆಟ್ ಹಿಮ್ ಬಿಕಮ್ ದಿ ಪ್ರೈಮ್ ಮಿನಿಸ್ಟರ್ ಆಫ್ ಯುನೈಟೆಡ್ ಇಂಡಿಯಾ ಅಂತ ಹೇಳ್ತಾರೆ. ಆದರೆ ಅಷ್ಟೊತ್ತಿಗಾಗಲೇ ಅವ್ರು ತೀರ್ಮಾನ ಮಾಡ್ಕೊಂಡಿರ್ತಾರೆ ನಾವು ಪ್ರತ್ಯೇಕ ಆಗಬೇಕಂತೇಳಿ. ಕೊನೆಗೆ ಅದು ಆಯಿತು. ಆ ಪುಸ್ತಕದಲ್ಲಿ ಏನೆಲ್ಲ ಹೇಳಿದ್ದಾರೆ, ಇವು ಪ್ರತ್ಯೇಕ ಆದರೆ ಏನೇನು ಆಗುತ್ತೆ ಅಂತೇಳಿ ಅದೆಲ್ಲ ಇವತ್ತು ನಾವು ನೋಡ್ತಾ ಇದ್ದೀವಿ. ಹೀಗೆ ಸಾಕಷ್ಟು ಅಧ್ಯಯನ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ರು. ಈ ಸ್ವೀಕಾರ ಮಾಡೋದ್ರ ಜೊತೆಗೆ ಬುದ್ಧಿಸಮ್ ಇಟ್ಸ್ ನಾಟ್ ಓನ್ಲಿ ಫಾರ್ ಪೊಲಿಟಿಕಲ್ ರೀಸನ್ಸ್, ರಾಜಕೀಯವಾಗಿ ನಿಮ್ಮ ಹಕ್ಕು, ನಿಮ್ಮ ಅಧಿಕಾರ ಎಲ್ಲವೂ ರಕ್ಷಣೆ ಮಾಡ್ಕೋಬೇಕು. ಅದೇ ಜೊತೆಯಲ್ಲಿ ಅದ್ರ ಜೊತೆಯಲ್ಲಿ ನಿಮ್ಮ ಪ್ರತ್ಯೇಕತೆಯನ್ನು ಉಳಿಸ್ಕೋಬೇಕು. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಾಟ್ ಓನ್ಲಿ ಪೊಲಿಟಿಕಲ್ ರೀಸನ್ಸ್, ದೇರ್ ಈಸ್ ಆಲ್ಸೋ ಸ್ಪಿರಿಚುವಲ್ ರೀಸನ್ಸ್. ನೀವು ಧಾರ್ಮಿಕವಾಗಿ ಒಂದಾಗಬೇಕು. ಯಾಕಂತೇಳಿದ್ರೆ ದ ಪೀಪಲ್ ಹು ಆರ್ ಡಿವೈಡೆಡ್ ಇನ್ ಡಿವೈನಿಟಿ ಆರ್ ದ ಪೀಪಲ್ ಹು ಆರ್ ಡಿವೈಡೆಡ್ ಇನ್ ಹ್ಯುಮ್ಯಾನಿಟಿ ಅಂತ ಹೇಳ್ತಾರೆ. ಯಾರು ಧಾರ್ಮಿಕವಾಗಿ ಒಡೆದೋಗಿರ್ತಾರೋ ಅವರು ಮನುಷ್ಯರಾಗಿ, ಮಾನವಾಗಿ, ಒಂದು ಸಮಾಜವಾಗಿಯೂ ಸಹಿತ ಒಡೆದೋಗ್ತಾರೆ. ಆ ಕಾರಣಕ್ಕಾಗಿ ನಿಮ್ಮ ಧರ್ಮ ಟು ಯುನೈಟ್ ಆಲ್ ಆಫ್ ಅಸ್ ಅದು ಬೇಕಾಗಿದೆ. ಹಾಗಾಗಿ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ SCಗಳು ಮೊದಲಿಗೆ ಕನ್ವರ್ಟ್ ಆಗಲಿ, ಆಮೇಲೆ ST ಬರಲಿ, ಆಮೇಲೆ OBC ಬರಲಿ, ಕೊನೆಗೆ ಭಾರತ ದೇಶದಲ್ಲಿ ಎಲ್ಲರೂ ಬರಬೇಕು. ಭಾರತ ದೇಶ ಬುದ್ಧಮಯ ಆಗಬೇಕು, ಪ್ರಬುದ್ಧ ಭಾರತ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರು. ಹಾಗೆ ಹೇಳ್ತಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಡಿಸೆಂಬರ್ 6ನೇ ತಾರೀಕು ತೀರ್ಕೊಂಡಿದ್ದು ನಮಗೆಲ್ಲ ಗೊತ್ತಿದೆ. ಮಾನ್ಯವರು ಕಾಂಶಿರಾಮ್ ಸಾಹೇಬರು ತಮ್ಮ ಕೊನೆಯ ದಿನಗಳಲ್ಲಿ ಹೇಳಿದರು, 2006ಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೌದ್ಧ ಧರ್ಮ ಸ್ವೀಕರಿಸಿ ಅದು 50 ವರ್ಷಗಳಾಗ್ತದೆ. ಈ 50ನೇ ವರ್ಷದಲ್ಲಿ ನಾವು ಸಂಪೂರ್ಣವಾಗಿ ಬೌದ್ಧರಾಗಬೇಕು. ಭಾಳ ಮುಖ್ಯ ಶೆಡ್ಯೂಲ್ಡ್ ಕಾಸ್ಟ್. ಇದು 2006 ವರ್ಷದೊತ್ತಿಗೆ, ಅಕ್ಟೋಬರ್ 14 ವರ್ಷದೊತ್ತಿಗೆ ನಾನು ಮಾಡ್ತೀನಿ. ಮಾಡೋದಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡ್ತೀನಿ. ಆಗಿಲ್ಲ ನಾನು ಕೈ ಎತ್ತಿಬಿಡ್ತೀನಿ, ನನ್ನ ಜೀವನನ ಕೊನೆಗೊಳಿಸ್ಕೊತೀನಿ ಅಂತ ಹೇಳಿದ್ರು. ಅದಕ್ಕಾಗಿ ನಾವು 2006ಕ್ಕೆ ನಾವೆಲ್ಲ ಬೌದ್ಧರಾಗಬೇಕಾದ್ರೆ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇರಬೇಕು, 10 ರಾಜ್ಯಗಳಲ್ಲಿ ಇರಬೇಕು ಅಂದರು. ಅದು ಅವ್ರಿಗೆ ಗೊತ್ತಾಯಿತು ಇದು ಆಗೋದಿಲ್ಲ ಅಂಥೇಳಿ. ಅಷ್ಟೊತ್ತಿಗೆ ಏನೇನೋ ಬೆಳವಣಿಗೆಗಳಾಗಿ ಅವ್ರಿಗೆ ಬ್ರೈನ್ ಸ್ಟ್ರೋಕ್ ಆಗಿ ಆಸ್ಪತ್ರೆಯಲ್ಲಿ ಇದ್ದರೂ ಸಹಿತ ಅಕ್ಟೋಬರ್ 9ನೇ ತಾರೀಕು ಅವರು ನಮ್ಮನ್ನು ಬಿಟ್ಟು ಅಗಲಿದ್ರು ಬಂಧುಗಳೇ. ಅವರ ಕೆಲಸ ಏನು ಅಪೂರ್ಣವಾಗಿದೆ, ಅದನ್ನು ಮುಂದುವರಿಸಬೇಕಾಗಿದೆ. ಆ ಕಾರಣಕ್ಕಾಗಿ ನಾವು ಬೌದ್ಧರಾಗಬೇಕಾಗುತ್ತೆ. ನಿಮ್ಗೆ ಖುಷಿ ಇರ್ಬೋದು ನಾನು ಹಿಂದೂ ಅಂತ ಹೇಳೋದಕ್ಕೆ. ಹಿಂದೂ ಅಂದರೆ ಹರಿಜನ ಅಂತೇಳಿ. ಹರಿಜನ ಅಂದರೆ ಏನು ಅರ್ಥ? ಗಾಂಧೀಜಿ ಆಲೋಚನೆ ಮಾಡಿದ್ರು, ಬ್ರಹ್ಮನ ದೇಹದಲ್ಲಿ ಜಾಗ ಇಲ್ಲ ಇವರಿಗೆ, ಹಾಗಾಗಿ ಇವರು ವಿಷ್ಣು ದೇಹದಲ್ಲಿ ಹುಟ್ಟಲಿ ಅಂತೇಳಿ ಹರಿಜನ ಅಂತ ಹೆಸರಿಟ್ಟಿದ್ದು. ವಿಷ್ಣು ದೇಹದಲ್ಲಿ ಹುಟ್ಟಿದ ಹರಿಜನ ಅದು ಮಾತ್ರ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ದೇವದಾಸಿ ಮಕ್ಕಳಿಗೆ ಹರಿಜನ ಅಂತ ಹೆಸರಿಟ್ಟಿದ್ದು. ನೀವು ಬೌದ್ಧರಾಗಿ ನಾನು ಅಶೋಕರ ವಂಶಸ್ಥ ಅಂತ ಹೇಳೋದ್ರಲ್ಲಿ ನಿಮಗೆ ಹೆಮ್ಮೆ ಇದೆಯಾ? ಅಥವಾ ನಾವು ಹರಿಜನರಾಗಿ ಅಪ್ಪ ಯಾರಂತೂ ಗೊತ್ತಿಲ್ಲದೆ ಇರಬೇಕಂತಿದೆಯೋ? ಅದನ್ನು ಚೂಸ್ ಮಾಡ್ಕೊಳ್ಳಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಯೊಂದು ಆ್ಯಕ್ಷನ್ ನೀವು ಘನತೆ ಗೌರವದಿಂದ ಬದುಕಬೇಕು ಅನ್ನೋದೇ ಅವರ ಉದ್ದೇಶ ಆಗಿದೆ ಅಂತ ತಿಳ್ಕೊಳ್ಳಿ. ಈ ನಿಟ್ಟಿನಲ್ಲಿ
ಘನತೆ ಗೌರವದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಕ್ಕಳಾಗಿ, ಅಶೋಕ ಚಕ್ರವರ್ತಿಯ ಮಕ್ಕಳು ಮರಿಮಕ್ಕಳಾಗಿ ನೀವು ಪ್ರಬುದ್ಧ ಭಾರತ ನಿರ್ಮಾಣ ಮಾಡೋದಾದರೆ ಬೌದ್ಧರಾಗಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್, ಜೈ ಕಾನ್ಶ್ರಾಮ್.